ತಟ್ಟಿಗೂ ಬಾಯಿ ಕೂತಿಗದು. ಇನ್ನು 2 ವಾರ ಆಯ್ತು ಕಣ, ಇನ್ನು ಕುಯ್ತಲೇ ಇದೀನಿ. ರೆಡಿ ಮಾಡೀನಿ. ಕುಯ್ತಲೂ ಏನಲ್ಲ, ಮನೆಗೇನೆ ಬದಿನಾಗ ಹೇಳ ಬೈಸಕ್ಕ. ಏನಜ ಇಂಥ ಸಾಂಗ್ ಹಾಕೊಂಡು ಗುಡ್ ಮಾರ್ನಿಂಗ್ ಗಾಯ್ಸ್. ಇವಾಗ ಟೈಮ್ ಎಷ್ಟಪ್ಪ ಅಂದರೆ 7:30. ಮನೆ ಪೂಜೆ ಮಾಡಿ ಹಾಲು ಕುಡಿತಿದ್ದೀನಿ, ರಾಗಿ ಮಾಲ್ಟು. ಈಗ ಬೇಗ ಹೊಲ್ದ ಹತ್ರ ಹೋಗ್ಬೇಕು, ಯಾಕೆಂದರೆ ಮೊನ್ನೆ ಕಟ್ಟೆ ಪಕ್ಕ ಇತ್ತಲ್ಲ ರಾಗಿ, ಅದು ಕುಯ್ದಲ್ಲೇ ಬಿಟ್ಟೋಗಿರಲ್ಲ ತ್ಯಾವ ಅಂತ, ಅದನ್ನ ಇವಾಗ ಕುಯ್ಬೇಕು ಹೋಗಿ. ಇವತ್ತು ನಾನು ಬೆಂಗಳೂರಿಗೆ ಹೋಗ್ಬೇಕು, ಯಾಕೆಂದರೆ ಸೋಮವಾರದಿಂದ ಎಕ್ಸಾಮ್ ಐತೆ. ಇವತ್ತಲ್ಲಿ ಗುರುವಾರ. ಬನ್ನಿ ಈಗ ಹಾಲೆಲ್ಲ ಕುಡಿದು ಬೇಗ ದನ ಹೊಡ್ಕೊಂಡು ಹೋಗೋಣ. ನಮ್ಮ ಅಪ್ಪಾಜಿ ಬೈಕಲ್ಲಿ ಬರುತ್ತೆ. ನಾವಿಲ್ಲೊಂದು 1 ಗಂಟೆ ಹಿಂಗೆಲ್ಲ ಹೊರಡಬೇಕು, ಅಷ್ಟೇ ಕೆಲಸ ಮಾಡೋಕ್ಕಾಗೋದು. ಬನ್ನಿ ಹೋಗೋಣ ಇವಾಗ ಬೇಗ ಏನೋ ಕೆಲಸ ಮಾಡ್ಕೊಳ್ಳೋಣ. ಮಿಷಿನ್ನು ಊತ ಹಾಕೊಳುತ್ತೆ ಅಂತ ಎಷ್ಟು ಬಿಟ್ಟಿದ್ರು. ನೆನ್ನೆ ನಾನು 2 ಗಂಟೆ ಕುಯ್ದೆ. ಆಮೇಲೆ ಬ್ಯಾಂಕಿಗೆ ಹೋಗ್ಬೇಕಿತ್ತು, ಹಂಗಾಗಿ ಮನೆ ಹತ್ರ ಹೋದೆ. ಫ್ರೆಂಡ್ ಯಾಕೋ 12:30 ಟ್ರೈನ್ಗೆ ಹೋಗೋಣ ಅಂತಂತೀಯಾನೆ. ಅಜಯ್ 12:30 ಟ್ರೈನ್ಗೆ ಹೋಗೋಣ ಅಂತ ಕೇಶವ. ಅದ್ರ ಬಗ್ಗೆ ಮಾತಾಡಿದ್ರೆ ರಿಕ್ವೆಸ್ಟ್ ಮಾಡ್ಕೊಂಡು ಬೇಗ ಹೋಗ್ತಾನೆ, ಇಲ್ಲಿ ಕೆಲಸ ಹಂಗೆ ಉಳಿಯುತ್ತೆ ಅಂತ ಹೇಳಿ ನಮ್ಮ ಅಪ್ಪಾಜಿ ಅದ್ರ ಬಗ್ಗೆ ಮಾತಾಡಲಿಲ್ಲ. ನಾನು ಸುಮ್ಮನೆ ಆದೆ ಅತ್ಲಾಗಿ. ಇಲ್ಲಿಗೆ ಬಂದಿಯಲ್ಲೇ ಚಿನ್ನಿ? ನಮ್ಮ ಚಿನ್ನಿ ಜೊತೆ ಮಾತಾಡ್ಕೊಂಡು 9 ಗಂಟೆ ಆಗೇ ಹೋಯ್ತು. ನಮ್ಮ ತಿಂಡಿ ತಂದೇ ಬಿಡ್ತು. ಥರ ಹೊತ್ತಿಗೆ ಇಷ್ಟು ಕುಯ್ದು ದಬ್ಬಾಕಿದ್ದೆ. ಅಮ್ಮ ಕೇಶವ 12:30 ಟ್ರೈನಿಗೆ ಹೋಗೋಣ ಅಂತ ಏನು ಮಾಡೋಣ? ಏನು ತಿಂಡಿ? ಉಪ್ಪಿಟ್ಟು. ಈಗ ಹೊರಡ್ಬೇಕು. ನಮ್ಮ ಅಮ್ಮಿದ್ದು 12:30 ಟ್ರೈನ್ಗೆ ಹೋಗೋಕ್ಕಲ್ಲ, 2:30 ಟ್ರೈನ್ಗೆ ಹೋಗ್ಲಿ, ಯಾವಾಗಲೂ ಹೋಗ್ತಿರ್ಲಿಲ್ವಾ ಹಂಗಂತ ಹೇಳು ಅಂತ ಹೇಳ್ತು. ಬಾರವ ತಿಂಡಿ ತಿನ್ನಿಸ್ತೀನಿ. ಕೇಶವ ಯಾವಾಗ ಹೋಗೋಣಯ್ಯ? ಇದು ನಮ್ಮ ಅಲ್ಲಿನ್ನೂ ಕುಯ್ದಾಗಿಲ್ಲ, ಇನ್ನೊಂದು ಸ್ವಲ್ಪ ಕುಯ್ಬೇಕಾಗಿತ್ತು. 2:30 ಟ್ರೈನ್ಗೆ ಹೋಗ್ರಿ ಅಂತವ್ರಪ್ಪ. ನೋಡಿ ಈಗ ತಟ್ಟಿಗೂ ಬಾಯಿ ಕೂತಿಗದು. 12:30 ಹೋಗಕ್ಕೆ ಕಣ ಕೇಶವ. ನಂಗೊಂದು ತಿನ್ಸಲೇ ಇಲ್ಲ, ತಿನ್ಸಲೇ ಇಲ್ಲ. ಉಪ್ಪಿಟ್ಟು ಅಂದ್ರೆ ಇಷ್ಟ ಕಣ, ತಿನ್ಸಲೇ ಇಲ್ಲ. ನಂಗೇನು ಬಾಯಿಲ್ಲ ಅನ್ಕೊಂಡಿದೀಯ? ಎಲ್ಲ ನಿನ್ನ ಅಜ್ಜಿ ಉಪ್ಪಿಟ್ಟು ತಿನ್ನಿಸ್ತಾನೆ ಹೊಡಿಸ್ತೀವಿ. ಇನ್ನೊಂದ್ಸರಿ ನನ್ನ ಮಾತಾಡ್ಸಿದ್ದೀರೇ. ಹೀಗೆ ಮುತ್ ಕೊಡಕ್ ಬರ್ತಿ. ಪಾಪ ತಿಂಡಿ ತಿಂತೀಯಾ? ಪಾಪ ತಿಂಡಿ ತಿಂದಿದೆಯಲ್ಲ? ಹೋಗಲೇ, ನನಗೆ ಚೆನ್ನಾಗಿ ಗೊತ್ತೈತೆ. ಏನು ತಿಂಡಿನೂ ಕೊಡಲ್ಲ, ಏನೂ ಕೊಡಲ್ಲ. ಮಾಡಿಬಿಡ. ಕುಯ್ದು ಮನೆ ಹತ್ರ ಹೋಗೋಣ, ಹೊರಡೋಣ. 11:30 ಗಂಟೆ ಎಷ್ಟಾಗುತ್ತೆ ಅಷ್ಟು ಕುಯ್ದು ಮನೆ ಹತ್ರ ಹೋಗೋಣ. ಓ ಯಾರಪ್ಪ ಇದು? ತಿಂಡಿ ಹಾಕಿದ ಮಸಿ ಒಟ್ಟಿಗಿನ್ನು ಕೂಳ ಹಾಕಿ ಹಂಗೆ ಹೇಳು ಗಂಡಿಗೆ. ಇನ್ನು ಮಂತೋಲಿ ನೀನು ಅಡ್ಡಾಡ್ತಿದ್ಯಾ ಹುಡುಗನ ಹೊಲಬಾರಿ ಬಿಟ್ಟು. ಇನ್ನು 2 ವಾರ ಆಯ್ತು ಕಣ, ಇನ್ನು ಕುಯ್ತಲೇ ಇದೀನಿ. ರೆಡಿ ಮಾಡೀನಿ. ಕುಯ್ತಲೂ ಏನಲ್ಲ, ಮನೆಗೇನೆ ಬದಿನಾಗ ಹೇಳ ಬೈಸಕ್ಕ. ಬದಿನಾಗಲೇ ಸಾಕಾಯ್ತು. ಹೋಗ ಯಾವ ಕೈಲ ಆತ್ತೆ ಅಂತ ಮನೆಗಿದ್ದ ಹರಿ ಮೇಲೆ ಬೈಸಕ್ ಬೈಲಿಂತ ಬೈಯ ಜಾಸ್ತಿ ಅಲ್ಲಿ ಬಂದು ನಾವು ಕುಯ್ತಿದೀವಿ, ನಮ್ಮನ್ನು ಹಾಳು ಮಾಡ್ಕೊಂಡು ಹರಿ ಮೇಲೆ ಮನೆಗೇನೆ ಮನೆಕೊಂಡು ಮಾತಾಡ್ತಾ ಇದ್ದೇನೆ. ಮನೆ ಈಗ ಎಣ್ಣೆಯಿಂದ ಹೊಟ್ಟೆ ಹಾಕಿನ ಒಬ್ಬನೇ ಕ್ಲೀನ್ ಮಾಡಿ ಎತ್ತೊಳಗ ಇಲ್ಲಿ ಬಂದು ಕುಯ್ಬೇಕಾ, ಮತ್ತೆ ಆ ಕಡೆ ಬಾರಿಗೆ ಹೋಗ್ಬೇಕಾ. ಆನ ಮಕ್ಳು ಕುರಿ ಹಸುಗಳ ಮಕ್ಕಳು ಚೆನ್ನಾಗೈತಿ. ಉಳ್ಳಿ ಗಿಡ ಹಾಳು ಮಾಡ್ತಾ ಇದಾರೆ. ಕುಡಿಯೆಲ್ಲ ಉದುರ್ಲಿ ಎಂತವು ಕಟ್ಟೆ ನೀರು ಕುಡಿದಿ ಕಣ ನೀನು. ಅಯ್ಯ ನಾನು ಕುಡಿತೀನಿ. ನಾನು ಕಟ್ಟೆಲೆ ಕುಡಿ ನೀರು, ಮಾಮೂಲಿ ಫಿಲ್ಟರ್ ನೀರಲ್ಲ. ಗೊತ್ತಾಗ್ಬಿಡ್ತವೆ. ಏನು ಈ ವಿಡಿಯೋ ಮಾಡ್ತಾ ಇನ್ನೂರಲ್ಲ ಇವನು. ಈ ಕುಯ್ಯೋದ ವಿಡಿಯೋ ಮಾಡೀನಿ. ಈ ಥರ ರೈತ ನಾನು ರೈತ ಅಂತ. ರೈತ ಅಂತ ರಗುತ ಅಂತ ರಗುತ ಅಷ್ಟೊಂದು ಕಷ್ಟ ಮಾಡ್ತೀವಿ ಇಲ್ಲಿ ಅಂತ ಕಷ್ಟ ಮಾಡ್ತೀನಿ ನಾನು. ರೈತ ರಗಿತ ನೋಡಪ್ಪಾಜಿ ಸೊಪ್ಪೆ ಕಡಿ ಅಂತಿದ್ ಕಬ್ಬ. ಆ ಕಬ್ಬು ಗೊತ್ತಲ್ಲ ನಿನಗೆ? ಮಂಗಿಂಗ ನೀನು ಕೈಗೆ ಎರ್ಕಂತಾಳೆ ಇವಳು, ಕೈ ಹೋಗ್ಕಳೆ ಇವಳು ಅಂತೂ ಕೈ ಕಳ್ಕೊಂಡು ಎತ್ತಿಂದು ಅಲ್ಲಿ ಸಿಗಾಕೊಂಡು ಮಳೆದವಲ್ಲ, ಮಳೆ ತಾಂಡು ಎಬ್ಬಿನ ತಗ, ಮಳೆ ತಾಂಡು ಎಬ್ಬಿ ತೆಗಿತೀನಿ ಕಿತ್ಕೊಂಡಿಯ. ಪ್ರಸಾದ ಹಾಕಿ ಆಮೇಲೆ ಪಟ್ಟೆ ಒಳಕಿ. ನೀನು ಕಟೋಳೆ ಎಲ್ಲ ಕೇಳಿಸ್ತಿದೀಯಾ? ಪರಿಸರ ಮಾಲಿನ್ಯ ಹಾಳು ಮಾಡ್ತೀಯಲ್ಲ. ಸಂಬಳ ತಾಂತದೇನ ಇಲ್ಲ ಓದ್ತಿ. 1 hour later. ಇಷ್ಟು ಕುಯ್ದಿದೀವಿ ಅಂತ ಹೇಳಪ್ಪಾಜಿ. ಇನ್ನೂ ಹೋಯ್ತಾಗ ಕುಯ್ದ ಇಲ್ಲ, ಕುಯ್ದಲೇ ಆಗ್ಬಿಡ್ತಲೆ. ಬರ್ನಂಗಾರೆ ಹಾಂ ಇದು ದುಡ್ಡು. ಸರಿ ಸರಿ ನೈಸ್.
ಬನ್ನಿ ಈಗ ಮನೆ ಹತ್ರ ಹೋಗೋಣ. ಟೈಮ್ ಎಷ್ಟಪ್ಪ ಅಂದ್ರೆ 11:30 ಆಗೈತೆ. ಮನೆ ಹತ್ರ ಹೋಗಿ ಸ್ನಾನ ಮಾಡ್ಕೊಂಡು ಹೊರಡೋ ಹೊತ್ತಿಗೆ ಟೈಮ್ ಆಗುತ್ತೆ. ನಮ್ಮ ತಾತನ ತೋಟಕ್ಕೆ ಹೋಗ್ಬಿಟ್ಟು ಟೀಗಿ ಕುಡ್ಕೊಂಡು ಮನೆ ಹತ್ರಕ್ಕೆ ಹೋಗೋಣ ಅಂತೇಳಿ ತೋಟಕ್ಕೆ ಬಂದೆ. ನಮ್ಮ ತಾತ ಎಲ್ಲೈತೆ ಗೊತ್ತಿಲ್ಲ, ಯಾರು ಹಿಂಗೆ ಗೆಸ್ಟ್ ಬಂದವ್ರೆ ಏನೋ ಗೊತ್ತಿಲ್ಲ. ಅಜಾ 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 ಏನು ಮಾಡ್ತಿದ್ಯಾ? ಬಂದೆ ಸೋತ್ ಬಂದೆ. ಇಲ್ಲ, ಹೋಗ್ಬೇಕು ಎಲ್ಲಿಗೆ? ಬೆಂಗಳೂರು. ಇವತ್ತು ಹಾಂ. ಏನಜ ಇಂಥ ಸಾಂಗ್ ಹಾಕೊಂಡು ಜಿಯೋ ಭಾರತಲ್ಲಿ ಕುರ್ತಿ ಹಾಕೊಂಡು ಹಾಂ ಯಾವುದೇ ಪಿಕ್ಚರ್ ಕಣೋ? ಯಾವುದು? ಯಾವುದಾ ಹೆಬ್ಬುಲಿ ಕಟಿಂಗ್ ಮಾಡ್ಸಿರಜ? ಬೀಜ ಬೇಜಾರು ಕಾಯ್ಕೊಂಡು ಕಣಪ್ಪ. ಹಬ್ಬಲಿದೊಂದು ಈಚಿಂದ ಎಲ್ಲರೂ ಆತ ಏನಣ. ಅಜ ಟೀಕ್ ಅಜ, ಬೇಗ ಹೋಗ್ತೀನಿ. ಈಗ ಇಷ್ಟ ಬಾ, ನಾನು ತಿಂತಾ ಇದ್ದೀನಿ. ಇಷ್ಟ ಬಾ ನೋಡು. ಸಕ್ಕರೆ ಇದು ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕು, ನಿಂದ ಆರ್ಗ್ಯಾನಿಕ್ ಬೆಲ್ಲವ. ಅಲ್ಲಿ ಬಿದ್ದು ಹೋಗ ಜಾಸ್ತಿ ಹಾಕೋದು. ಅಯ್ಯೋ ಜಲ್ದಿ ಅಲ್ಲ ಜಾ. ಕುಡಿದು ಹೋಗು. ಬೈತಾನೆ, ಟೀನು ಕೊಡ್ತಾನೆ, ಕುಡ್ದ ಹೋದ. ಬೈಲೇಳು ಅಂತಾರೆ ಹಸುಳ ಮಕ್ಕಳು. ಬೇಜಾರು ಬರ್ತಾನೆ ನನ್ನ ಕೈಲಿ ಮಾತಾಡಕ್ಕೆ ಹೋದ ಬೈಸ್ಕೊಳಕ್ಕೆ. ಇಲ್ಲ, ಅವನು ನಂಗೆ ಬೈಯಲ್ಲ. ಊರೊಳಗೆಲ್ಲ ಹೇಳ್ತಾನೆ. ಅದೊಂದು ಬೈ ಐತಿ. ಇವನು ಮಾಯಾ, ಇವನು ರಾಜ. ಅವ್ರಿಗೂ ತಪ್ಪತ್ತರ ಅವ್ರಿಗೆ ಮಾಡಬಾರ್ದು ಹಿಂಸೆ. ಹೆಚ್ಚು ಕಡಿಮೆ ಮಾತಾಡಿದ್ರೆ ಮಂತ್ರದಂಡ. ಅಪ್ಪಾಜಿಗೆ ಏನಾರ ಗೊತ್ತಾರಿ ಇಲ್ಲಿಗೆ ಹೋಯನ ಅಂತ ಗುಡ್ಡತಕ್ಕೆ ಯಾರ ಇನ್ನೊಂದು 2-3 ಹೋಗೋದು ಬಿಟ್ಟು ಹೋಯ್ದಿಲ್ಲ ಅನ್ನತ್ತಿ. ಈಗ ಹೇಳ್ತಿದ್ದಾಡಿ, ಈಗ ಬಂದದ ಕಣ. ಟೀ ಕಾಸು ಕೊಡು ಒಂದ, ಕುಡಿದು ಹೋದ ಅಂತೀನಿ. ಬರೋಣಂಗ ರಾಜ ಬೇಡಪ್ಪ. ಬಾಯ್. ಒಳ್ಳೇದಾಗಲಿ, ಒಳ್ಳೇದಾಗಲಪ್ಪ. ಓಕೆ ಗಣ ಹಂಗಾರೆ. ನೈಸ್. ಇವಾಗ ಟೀ ಕುಡ್ದಿದ್ದಾಯ್ತು. ಹೊರಡೋಣ ಅತ್ಲಾಗ ಬೆಂಗಳೂರಿಗೆ. ಹೋಗೋಕ್ಕೆ ಮನಸ್ಸಿಲ್ಲ, ಏನು ಮಾಡೋಕ್ಕಾಗಲ್ಲ. ಎಕ್ಸಾಮ್ ಬರೆದು ಒಂದು 2-3 ಎಕ್ಸಾಮ್ ಇದ್ದಾವೆ, ಬರೋಣ ಅತ್ಲಾಗೆ. ಬನ್ನಿ ಹೋಗೋಣ. ರಾಗಿ ಎಲ್ಲ ಅಳ್ಬೇಕಂತೆ, ಬನ್ನಿ. ಮೇಲೆ ಹಾಕ್ತೀನಿ ಬೇಗ. ಅಲ್ಲ ಟ್ಯಾರ್ಪಲ್ ಸಿಗ್ತಾ ಇಲ್ವಮ್ಮ? ಇದು ಟ್ಯಾರ್ಪಲ್ಲು ಗೈಸ್. ಇದನ್ನೆಲ್ಲ ಹರಡ್ಬಿಟ್ಟು ಮನೆ ಹತ್ರ ಹೋಗೋಣ. ಇದೆಲ್ಲ ಹರಡಿದೆಲ್ಲ ಆಯಿತು. ಬನ್ನಿ ಮನೆ ಹತ್ರ ಹೋಗಿ ಈಗ ಸ್ನಾನ ಮಾಡ್ಕೊಂಡು ಹೊರಡೋಣ. ಗೈಸ್ ಇವಾಗ ಸ್ನಾನ ಮಾಡಿ ರೆಡಿಯಾಗಿ ಲ್ಯಾಪ್ಟಾಪಲ್ಲಿ ಸ್ವಲ್ಪ ಒಂದು ವರ್ಕ್ ಇತ್ತು, ಮಾಡೋಣ ಅಂತ ಕುಂತಿದ್ದೀನಿ. ಊಟಕ್ಕೆ ಪಲಾವು. ಊಟ ಮಾಡ್ಕೊಂಡು ಬೇಗ ಹೋಗೋಣ. ಭಾಳ ಲೇಟಾಗಿ ಹೋಯ್ತು. ಅಮ್ಮ 20 ರೂಪಾಯಿ ಕೊಡು. ಇದನ್ನ ಚೇಂಜ್ ಕೊಡು, ಬಸ್ ಚಾರ್ಜ್ಗೆ 25 ಕೊಡು. ಕೊಡು. ಇದೆ ಸಿಮೆಂಟ್ ಕಲರೇ ಬಿಡು. ದುಡ್ಡಿಗೆ 200 ರೂಪಾಯಾ ಕೊಡಮ್ಮ ಬೇಗ. 1.5 ಎಲೆಯಾ? ಗೈಸ್ ಇವಾಗ ನಮ್ಮ ಫ್ರೆಂಡ್ ಬರ್ತಾನೆ. ನಮ್ಮ ಫ್ರೆಂಡ್ ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಒಂದು ಪಿಕಪ್ ಮಾಡ್ಕೊಂಡು ಹಿಂಗೆ ಹೋಗೋದು ತೋಟಕ್ಕೆ. 100 ರೂಪಾಯಿ ಕೊಡಮ್ಮ ಸಾಕು. ಸರಿ ಬರೋಣ. ಬಾಯ್ ಬಾಯ್. ಬನ್ನಿ ಕತೆ ನಮ್ದು. ಎಲ್ಲಿ ಬಿಟ್ಟಿರ್ಲ ಕುಯ್ದ? ಆ ಕಡೆ ಕೆರೆದು ಇದು ಜೋಪು ಅಂತ ಕುಯ್ದಲ್ಲೇ ಬಿಟ್ಟು ಹೋಗಿದ್ರು. ಅದನ್ನು ಕುಯ್ದಿದ್ದು ಇವತ್ತು. ಕುಯ್ದ ಆತ? ನಿನ್ನೆ ಊರು ಜಾತ್ರೆ ಅಂತ ಹೋದ್ರು ಕಣಯ್ಯ. ಯಾರು? ಮಿಷಿನ್ ಇಲ್ಲೇ ನಿಲ್ಸಿ ಹೋಗೋರೆ. ಜಾತ್ರೆ ಅಂತ ಹೋದ್ರವ್ರು ಕುಯ್ಯೋರು. ಎಲ್ಲಿ? ತಮಿಳ್ನಾಡು? ಅಲ್ಲ, ತಮಿಳ್ನಾಡಲ್ಲ, ಹುಬ್ಳಿ. ಹುಬ್ಳಿಯವರಾ? ಇದ್ಯಾವ್ದಾರೆ ಬೋರ್ ಕೊರಿತಾರ ಕಣ ಚಮ್ಮಣ್ಣಾರ್ದು. ಎಲ್ಲಿ? ಅದೇ ಪಾಯಿಂಟ್ ಬರ್ತಿರೋದು. ಪಾಯಿಂಟ್ ಆಯ್ತಂತೆ. ಕೂತ್ಕೊಳತ್ತೆ ಅಂತ ಹೋಗ್ಲಿಲ್ಲ. ಅಪ್ಪಾಜಿ ಬಾಯ್. ನಮ್ಮ ಅಪ್ಪಾಜಿ
ಬೈಲಿ ಕೂತ್ಕೊಂಡೇನು ಅಪ್ಪಾಜಿ ಹೇಗೆ ಯಾಕೆ ಹಂಗೆ ಮಾಡ್ತೀವಿ ಅಂತಮ್ಮ ಒಂದೇ ಬಾ ಎಷ್ಟೊಂದು ಸೀರಿಯಸ್ ಆಗಿಲ್ಲ. ಇದೇನು ಚಾನಲ್ ಕಾಣಿಸ್ತಿದೆಯಲ್ಲ, ಇದೇ ಎತ್ತಿನ ಹೊಳೆ ಚಾನಲ್ಲು. ಸಕಲೇಶ್ಪುರದಿಂದ ಬಂದಿರೋದು. ಈಗ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಕುಡಿಯೋ ನೀರು ಪೂರೈಸೋಕೆ ಅಂತ ಮಾಡಿರೋ ಯೋಜನೆ. ಸದ್ಯ ಬಸ್ಸನ್ನಂತೂ ಚೆನ್ನಾಗಿ ಕೆಚ್ತಾವನೆ, ಟ್ರೈನ್ ಅಂತೂ ಸಿಗ್ಬೋದು. ಇದೆ ಬಸ್ಸು. ಇವಾಗ ಬಸ್ ಇಳಿದು ರೈಲ್ವೆ ಸ್ಟೇಷನ್ಗೆ ಹೋಗ್ತಿದೀವಿ. ಅದು ಬೆಂಗಳೂರಿಗೆ ಹೋಗೋದು, ಬಟ್ ಆದ್ರೆ ಟ್ರೈನ್ ಗಿನ್ನ ಫಾಸ್ಟ್ ಹೋಗಲ್ಲ. ಟ್ರೈನ್ ಇನ್ನು ಅರಸೀಕೆರೆ ಬಿಟ್ಟೈತೆ. ಅರಸೀಕೆರೆಯಿಂದ ಬರೋ ವರ್ಷಕ್ಕೆ ಒಂದು 20 ನಿಮಿಷ ತಾಂತಾನೆ. ಅಷ್ಟೊತ್ತಿಗೆ ಹೋಗ್ಬೋದು ಆರಾಮಾಗಿ. ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ. ಗೈಸ್ ಇವಾಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಗೈಸ್ ಇದು ಸ್ಟೇಷನ್ ಸ್ಕ್ಯಾನರು. ಸ್ಟೇಷನಲ್ಲಿ ಸ್ಕ್ಯಾನರ್ ಇರುತ್ತಲ್ಲ, ನೀವು ಸ್ಕ್ಯಾನ್ ಮಾಡಿದ್ರೆ ಫ್ರಮ್ ಇಲ್ಲಿಂದ ತಗೊಂಡೆ ಟು ಎಲ್ಲಾರ ಕರ್ಕೊಂಬೋದು. ಇವಾಗ UTS ಅಲ್ಲಿ ಟಿಕೆಟ್ ತಗೊಂಡು ಹೋಗ್ತಾ ಇದೀವಿ. ಟ್ರೈನು ಎಲ್ಲದ ಟ್ರೈನ್ ಅರಸೀಕೆರೆ ಬಿಟ್ಟು ಬರ್ತಿರ್ಬೇಕು. ಏನು ಅಷ್ಟೇನು ಜನ ಇಲ್ಲಪ್ಪ, ಭಾರಿ ಇದು ಶನಿವಾರ ಭಾನುವಾರ ರಜೆ ಇರುತ್ತಲ್ಲ, ಸೋಮವಾರ ಸಖತ್ ರಶ್ ಆಗುತ್ತೆ. ಇಲ್ಲೆಲ್ಲಾರ ಹಾಲಿಡೇ ಇದ್ದರೆ ರಶ್ ಆಗುತ್ತೆ, ಜನ ಏನಿಲ್ಲ, ಆರಾಮಾಗಿ ಹೋಗ್ಬೋದು. ನೋಡ್ಗುರು, ನಮ್ಮ ಟ್ರೈನ್ ಅನೌನ್ಸ್ ಮಾಡ್ತವ್ರೆ, ಇನ್ನೇನು ಬರುತ್ತಂತೆ, ಕಾಯೋಣ. ಪರವಾಗಿಲ್ಲ, ಸ್ಟೇಷನೆಲ್ಲ ಇದು ಅಪ್ಗ್ರೇಡ್ ಮಾಡ್ತಾರಪ್ಪ, ಸೀಟು ಎಲ್ಲ ಹಾಕ್ತವ್ರೆ ಹೊಸದಾಗಿ. ಏನು ಟ್ರೈನ್ ಅಷ್ಟು ರಶ್ ಇರಲಿಲ್ಲ, ಆರಾಮಾಗಿ ಒಂದು ಸೀಟ್ ಸಿಕ್ಕಿತ್ತು, ಕುಂತ್ಕೊಂಡಿದ್ದೆ. ಕುಂತು ಸುಸ್ತಾಗಿ ಬಾಗ್ಲು ಪಕ್ಕ ಬಂದು ನಿಂತ್ಕೊಂಡು ನೋಡ್ತಿದ್ದೆ ವ್ಯೂನ. ಈಗ ತುಮಕೂರಿಗೆ ಬಂದಿದ್ದು ಟ್ರೈನು. ಇವಾಗ ಗುರು ತುಮಕೂರು ಬಿಡ್ತು ಟ್ರೈನ್. ಈಗ 4 ಗಂಟೆ ನಿಲ್ಸಿದ್ದೆ, ಇವಾಗ ಬಿಡ್ತಪ್ಪ ಗುರು. ಹಿಂದೆ ಕೋಶಲ್ಲಿ ಯಾರೋ ಟ್ರೈನ್ ಹೇಳ್ದವ್ರಂತೆ, ಏರ್ಔಟ್ ಆಗ್ತಿತ್ತು ಇಲ್ಲೇ. ಏರ್ಔಟ್ ಆದರೆ ಟ್ರೈನ್ ಹೇಳ್ದವ್ರಂತ. ಮತ್ತೆ ಗಂಟೆ ಎಷ್ಟೊತ್ತ ತೊಗೊಂಡದು? ಹೌದಾ, ಬಂದು ಚೆಕ್ ಮಾಡಿದ್ರೆ ತಾನೆ ಟ್ರೈನ್ ಹೇಳಿದ್ರೆ. ಟ್ರೈನ್ ಹೇಳ್ದಂತೆ ಸಿಗ್ನಲ್ ಬಿದ್ದಿಲ್ಲ ಅನ್ಸುತ್ತೆ, ಅದಕ್ಕೆ ನಿಲ್ಸೋನೆ. ಇಲ್ಲಿ ಯಾವುದೋ ಒಂದು ಟ್ರೈನ್ ನಿಲ್ಸೋನ್ ಗುರು. ಅಹಮದಾಬಾದ್, ಯಶವಂತಪುರ, ಚೆನ್ನೈ ಸೆಂಟ್ರಲ್. ಮೋಸ್ಟ್ಲಿ ಇದು ವೀಕಿಗೆ ಒಂದು 2 ಡೇಸು ಹಿಂಗಿರುತ್ತೆ ಅನಿಸುತ್ತೆ, ಅದಕ್ಕೆ ಇಲ್ಲಿ ಬಂದು ಸ್ಟ್ಯಾಂಡ್ ಆಗಿರ್ತಾರೆ. ಗೊಲ್ಲಹಳ್ಳಿದು ಯಶವಂತಪುರದಿಂದ ಒಂದು 4-5 ಸ್ಟೇಷನ್ನು ತುಮಕೂರು ಕಡೆ ಹಿಂದೆ. ಆನ್ ಟೈಮ್ ಇದ್ದಾನೆ, ಹೋಗ್ತೇನೆ. ಚಿತ್ತೂರಿಗೆ ಲೇಟಾಗಿ ಬಂದ, ಟೈಮ್ ಕವರ್ ಮಾಡ್ದ, ಹೋಗ್ತೀನಪ್ಪ. ಬತ್ತಾ 5:45 ಮಾಡಾಕ್ಬಿಟ್ಟು ಬರೋ ವರ್ಷಕ್ಕೆ. ಜಸ್ಟ್ ಇವಾಗ ಟ್ರೈನ್ ಹಿಡಿದು ಹೋಗ್ತಿದ್ದೀನಿ. 5:45 ಆಯ್ತಾ. ಮಧ್ಯಾಹ್ನ 1 ಗಂಟೆಯಲ್ಲಿ ಊಟ ಮಾಡಿದ್ದು, ಹೊಟ್ಟೆ ಹಸ್ವಾಗೈತೆ. ಏನಿಲ್ಲ, ಬಾಕ್ಸಲ್ಲಿ ತಂದಿರೋದನ್ನ ಊಟ ಮಾಡೋದಷ್ಟೇ. ಇಲ್ಲೇ KSR ಮೆಟ್ರೋ ಐತೆ, KSR ಮೆಟ್ರೋಯಿಂದ ಹಾಸ್ಟೆಲ್ ತಕ್ಕ ಹೋಗೋದು. 2 ಸ್ಟೇಷನ್ನು. ನೀವು ಹೋಗೋಣ ಅತ್ಲಾಗ ಹಾಸ್ಟೆಲ್ ತಕ್ಕೆ. ಇನ್ನು ಊರಿಗೆ 1 ವಾರ ಹೋಗಲ್ಲ, ಎಕ್ಸಾಮ್ ಎಲ್ಲ ಇದಾವಲ್ಲ, ಇನ್ನೊಂದು ವಾರ ಊರಿಗೆ ಹೋಗಲ್ಲ. ಎಕ್ಸಾಮು ಸೆಂಟ್ರಲ್ಲಿ 2 ದಿನ ಗ್ಯಾಪ್ ಐತೆ. ಅಲ್ಲಿ ನಮ್ಮೂರ ಪಕ್ಕ ಒಂದು ಮುನಿಯಪ್ಪ ನಾಲ್ಮರದ್ದು ಜಾತ್ರೆ ನಡೀತದೆ, ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಟೈಮ್ ಸಿಕ್ಕರೆ ಹೋಗ್ತೀನಿ, ಇಲ್ಲ ಅಂದ್ರಿಲ್ಲ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಇಷ್ಟ ಲೈಕ್ ಮಾಡಿ, ಬಾಯ್.